ಸರ್ಕಾರ ಮತ್ತು ರಾಜಭವನದ ಮಧ್ಯೆ ಸಂಘರ್ಷ ಜೋರಾಗಿದೆ. ಮತ್ತೊಂದು ಸುತ್ತಿನ ಸಮರಕ್ಕೆ ಸಜ್ಜಾಗಿದೆ ಈಗ ಸರ್ಕಾರ. ರಾಜ್ಯಪಾಲರಿಂದ 11 ಮಹತ್ವದ ವಿಧೇಯಕ ವಾಪಸ್ ಪಡೆಯಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಸರ್ಕಾರ ಮತ್ತು ರಾಜಭವನದ ಮಧ್ಯೆ ಮತ್ತೆ ಸಂಘರ್ಷ ಶುರುವಾಗಿದೆ. ಪ್ರಮುಖವಾಗಿ ಒಂದು ಕಡೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವಿನ ಈ ಒಂದು ಸಂಘರ್ಷ ಸದ್ಯದ ಮಟ್ಟಿಗೆ ಮತ್ತಷ್ಟು ಜೋರಾಗ್ತಾ ಇದೆ. ರಾಜ್ಯಪಾಲರು ಅಂಕಿತ ಹಾಕದಿದ್ರೆ ಕಾನೂನು ಸಮರಕ್ಕೆ ಮುಂದಾಗಿರುವಂತದ್ದು. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಹೋರಾಟದ ಬಗ್ಗೆ ಪ್ಲಾನ್ ನಡೆಸಲಾಗ್ತಾ ಇರುವಂತದ್ದು. ರಾಜ್ಯಪಾಲರಿಂದ ಮಹತ್ವದ 11 ವಿಧೇಯಕ ಈಗ ವಾಪಸ್ ಆಗಿರುವಂತದ್ದು. ರಾಜ್ಯಪಾಲರು ಈ ನಿರ್ಧಾರಕ್ಕೆ ಗ್ಯಾರಂಟಿ ಪಡೆ ಒಂದು ಕಡೆ ಸಿಡಿದಿದೆ. ಈಗಾಗಲೇ ವಿಧೇಯಕ ಕಳುಹಿಸಿದ್ದಾರೆ ಕೈ ಸರ್ಕಾರ. ಇನ್ನುಳಿದ ವಿಧೇಯಕಗಳು ಕಳುಹಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯಪಾಲರ ಅಂಕಿತ ಬೇಕು. ಅಕಸ್ಮಾತ್ ಏನಾದ್ರೂ ರಾಜ್ಯಪಾಲರು ಇಲ್ಲಿ ಮುದ್ರೆ ಒತ್ತದಿದ್ರೆ ಕಾನೂನು ಸಮರವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ 5 ವಿಧೇಯಕಗಳನ್ನ ಕಳುಹಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ ಬಳಿಕ ರಾಜ್ಯಪಾಲರು ಹಾಗೆ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಸೃಷ್ಟಿಯಾಗಿದೆ. ಇದರ ನಡುವೆ ಕಳೆದ 8 ತಿಂಗಳಿಂದಲೂ ಕೂಡ 11 ವಿಧೇಯಕಗಳಿದೆ. ಆ 11 ವಿಧೇಯಕಗಳನ್ನ ರಾಜ್ಯಪಾಲರು ಈಗ ವಾಪಸ್ ಕಳುಹಿಸಿದ್ದಾರೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಮತ್ತೊಂದು ಸಂಘರ್ಷಕ್ಕೆ ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಈಗ ಸೌಹಾರ್ದ ಸಹಕಾರ ವಾಪಸ್ ದಿನಾಂಕ, ಕೆಲವೊಂದಿಷ್ಟು ಗ್ಯಾರಂಟಿ ಪಡೆ ಈಗ ಈ ಬಿಲ್ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಅದೇ ರೀತಿಯಾಗಿ ಮತ್ತೆ ಮುಂದುವರೆದಿದೆ. ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ ಬಳಿಕ ಒಂದು ಕಡೆ ಮತ್ತಷ್ಟು ಸಂಘರ್ಷ ಜೋರಾಗಿದೆ. ಈಗ ಕೆಲವೊಂದಿಷ್ಟು ವಿಧೇಯಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವಾಪಸ್ ಕಳುಹಿಸಿರುವಂತದ್ದು ಈಗ ಮತ್ತೊಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಬಸವರಾಜ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಈ ಒಂದು ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನಾನೇನು ಕಮ್ಮಿ ಇಲ್ಲ, ನಾನೇನು ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿ ಇಬ್ರು ಕೂಡ ಸಂಘರ್ಷಕ್ಕೆ ಬಿದ್ದಿದ್ದಾರೆ. ಈಗ ಈ ಸಂಘರ್ಷದ ನಡುವೆ ಕೆಲವೊಂದಿಷ್ಟು ವಿಧೇಯಕಗಳಿಗೆ ಸಹಿಯನ್ನ ಹಾಕದೆ ವಾಪಸ್ ಕಳುಹಿಸಿರುವಂತದ್ದು ಮತ್ತಷ್ಟು ಜಾಸ್ತಿ ಹೋರಾಟದ ಪ್ರತಿಭಟನೆಯ ಹಾದಿಗೆ ದಾರಿ ಮಾಡಿಕೊಡ್ತಾ ಇದೆ. ಸೊ ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ರೂಪಾ, ಈಗಾಗಲೇ ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಕೆಲವೊಂದಿಷ್ಟು ವಾಕ್ಸಮರ ಉಂಟಾಗುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಒಂದು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ಸಾಕಷ್ಟು ವಾಕ್ಸಮರ ನಡೆದಿತ್ತು. ಅದೇ ರೀತಿಯಲ್ಲಿ ಈಗ ಮತ್ತೊಂದು ವಾಕ್ಸಮರಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕೆಲವೊಂದಿಷ್ಟು ವಿಧೇಯಕಗಳನ್ನ ಮಂಡನೆ ಮಾಡಿ ಪಾಸ್ ಮಾಡಿರ್ತಕ್ಕಂಥದ್ದು. ಆ ಒಂದು ವಿಧೇಯಕಗಳಿಗೆ ರಾಜ್ಯಪಾಲರು ಅದನ್ನ ಅಂಕಿತ ಹಾಕ್ಬೇಕು. ಆದ್ರೆ ಅಂಕಿತ ಹಾಕ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ಕಾರಣಗಳನ್ನ ಹೇಳಿ ಅವನ್ನ ವಾಪಸ್ ಕಳಿಸುವಂತ ಪ್ರಯತ್ನಕ್ಕೂ ಕೂಡ ರಾಜ್ಯಪಾಲರು ಮುಂದಾಗಿರುವಂತದ್ದು. ಪ್ರಮುಖವಾಗಿ 11 ವಿಧೇಯಕಗಳನ್ನು ಕೂಡ ರಾಜ್ಯಪಾಲರು ಅಂಕಿತ ಹಾಕ್ಬೇಕಾಗಿದೆ. ಆದ್ರೆ ಅಂಕಿತ ಹಾಕದೆ ಅವಕ್ಕೆ ಕೆಲವೊಂದಿಷ್ಟು ವಿವರಣೆಯನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ರಾಜ್ಯಪಾಲರು ಅವುಗಳನ್ನ ಅಂಕಿತ ಹಾಕದೆ ಒಂದು ಕಾಯ್ದಿರಿಸಿರುವಂತದ್ದು. ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಒಂದ್ ಕಡೆ ಸ್ಪಷ್ಟನೆ ಏನ್ ಕೇಳಿದ್ರು ಆ ಸ್ಪಷ್ಟನೆಗಳನ್ನು ಕೂಡ ಕೊಟ್ಟಿದೆ. ಆದ್ರೂ ಕೂಡ ರಾಜ್ಯಪಾಲರು ಯಾಕೆ ಇನ್ನೂ ಅಂಕಿತವನ್ನ ಹಾಕಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಈ ಬಗ್ಗೆ ಕೂಡ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಚಿಂತನೆ ನಡೆಸಿದೆ. ಸಚಿವ ಸಂಪುಟದಲ್ಲಿ ಕೂಡ ಏನಾದ್ರೂ ಒಂದ್ ಕಡೆ ರಾಜ್ಯಪಾಲರು ಈ ವಿಧೇಯಕಗಳಿಗೆ ಅಂಕಿತ ಹಾಕಲಿಲ್ಲ ಅಂತಂದ್ರೆ ಕಾನೂನು ಹೋರಾಟ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಮುಂದಿನ ಸಚಿವ ಸಂಪುಟ ನಡೆಯುವಂತಹ ಸಂದರ್ಭದಲ್ಲಿ ಈ ಬಗ್ಗೆ ಚರ್ಚೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೆಲವೊಂದಿಷ್ಟು ವಿಧೇಯಕ
ವಿಧೇಯಕಗಳು ರಾಜ್ಯ ಸರ್ಕಾರದ ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ವಿಧೇಯಕಗಳ ಮಂಡನೆ ಮಾಡಿದ್ರೆ, ಮತ್ತೆ ವಿಪಕ್ಷಗಳು ಕೂಡ ಅವಕ್ಕೆ ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಿದ್ವು. ಹಾಗಾಗಿ ಈ ಕಾರಣಕ್ಕೆ ಗೋಸ್ಕರ ಏನಾದ್ರೂ ರಾಜ್ಯಪಾಲರು ತಡೆ ಹಿಡಿದ್ರ ಅಥವಾ ಇನ್ಯಾವ ಕಾರಣಕ್ಕೆ ತಡೆ ಹಿಡಿದಿದ್ದಾರೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದ್ದೇವೆ ರಾಜ್ಯ ಸರ್ಕಾರದ ನಾಯಕರಿಗೆ. ಹಾಗಾಗಿ ಈಗ ರಾಜ್ಯಪಾಲರ ನಡುವೆ ಮತ್ತೆ ಸರ್ಕಾರದ ನಡುವೆ ಒಂದಿಷ್ಟು ಕಾನೂನು ಮುಖಾಂತರ ಹೋರಾಟ ನಡೆಯುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ರೂಪ, ಪ್ರಮುಖವಾಗಿ ಬಸವರಾಜ್, ವಿಧಾನಸಭೆ ಆಗ್ಬೋದು, ವಿಧಾನ ಪರಿಷತ್ನಲ್ಲಿ ಮಸೂದೆ ಅನ್ನುವಂಥದ್ದು ಅಂಗೀಕಾರವಾಗಿದ್ರೂ ಕೂಡ ಆ ಕಾಯ್ದೆಯಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಸ್ಪಷ್ಟನೆ ಕೇಳುವಂತ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ನಮಗೆ ತಿಳಿದಿರುವಂತಹ ವಿಚಾರ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಅದನ್ನ ವಿರೋಧಿಸಿದ್ದಾರೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರು ಅದಕ್ಕೆ ಮುದ್ರೆ ಒತ್ತೋದಕ್ಕೆ, ಅಂಗೀಕಾರವನ್ನ ಮಾಡೋದಕ್ಕೆ ಹಿಂದೆ ಮುಂದೆ. ಸೊ ಇಲ್ಲಿ ಕ್ಲಿಯರ್ ಕಂಪ್ಲೀಟ್ ಆಗಿ ಪಿಕ್ಚರ್ ಕಾಣಿಸ್ತಾ ಇರುವಂತದ್ದು ರಾಜ್ಯಪಾಲರು ಕೇವಲ ಒಂದು ಪಕ್ಷದ ಪರವಾಗಿದ್ದಾರೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಪ್ರಾಸಿಕ್ಯೂಷನ್ ವಿಚಾರ, ಅದರ ಜೊತೆಗೆ ಈಗ ಅಂಗೀಕಾರದ ಮಸೂದೆಯ ವಿಚಾರ, ಅದರ ಜೊತೆಗೆ ಕೆಲವೊಂದಿಷ್ಟು ನಿರ್ಧಾರದ ವಿಚಾರವಾಗಿ ಒಂದು ಕಡೆ ನ್ಯಾಯಾಲಯದ ಮೆಟ್ಟಿಲಿರೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆ. ಈಗ ಖಂಡಿತವಾಗ್ಲೂ ರೂಪ, ಈಗಾಗಲೇ ಕೆಲವು ಅಥವಾ ಆಕ್ಷೇಪಗಳಿದ್ರೆ ಅವುಗಳನ್ನ ವಾಪಸ್ ಅಂದ್ರೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ರಾಜ್ಯಪಾಲರು ಕೇಳುವಂತ ಅಧಿಕಾರ ಕೂಡ ರಾಜ್ಯಪಾಲರಿಗಿದೆ. ಆದ್ರೆ ಪದೇ ಪದೇ ವಿಧೇಯಕಗಳಿಗೆ ಕೇಳುವಂತಹ ಒಂದು ರೀತಿಯನ್ನು ನೋಡಿ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಒಂದಿಷ್ಟು ಅಸಮಾಧಾನ, ಆಕ್ಷೇಪಗಳು ಕೂಡ ಮತ್ತೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸುಮಾರು 11 ವಿಧೇಯಕಗಳು ಕೂಡ ರಾಜ್ಯಪಾಲರು ಅಂಕಿತ ವಿಳಂಬ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅನತಿಯಂತೆ ಎಲ್ಲೋ ನಡೆದುಕೊಳ್ತಾ ಇದ್ದಾರೆ ಏನೋ ರಾಜ್ಯಪಾಲರು ಅನ್ನೋದು ಕೂಡ ಸಾಮಾನ್ಯವಾಗಿ ಅವ್ರಿಗೆ ಆ ರೀತಿಯಾಗಿ ಆಗುತ್ತೆ. ಸೊ ಹಾಗಾಗಿ ವಿಪಕ್ಷಗಳ ರೀತಿ ಅವರ ಒಂದು ಅನುತಿಯಂತೆ ನಡೆದುಕೊಳ್ಳೋದಾದ್ರೆ ರಾಜ್ಯಪಾಲರು ಸರ್ಕಾರದ ಒಂದು ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸಬೇಕು, ಹೊರತಾಗಿ ಯಾವುದೇ ಒಂದು ಪಕ್ಷ ಅಥವಾ ಹೇಳಿಕೆ ಅಂತ ನಡ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಅಭಿಪ್ರಾಯವಾಗಿರತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಇದನ್ನೇ ಮುಂದುವರಿಸಿದ್ರೆ ನಾವು ಕಾನೂನು ಮುಖಾಂತರವೇ ರಾಜ್ಯಪಾಲರಿಗೆ ಉತ್ತರ ಕೊಡ್ತೇವೆ ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರ ಈಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಒಂದಿಷ್ಟು ಸಮನ್ವಯತೆ ತೆಗೆದುಕೊಂಡು ಹೋದ್ರೆ ಅದು ಸರ್ಕಾರದ ಆಡಳಿತ ನಡೆಸೋರಿಗೂ ಕೂಡ ಒಂದು ಸುಲಭ. ಆದ್ರೆ ರಾಜ್ಯಪಾಲರು ಒಂದ್ ಕಡೆ, ಇನ್ನೊಂದ್ ಕಡೆ ರಾಜ್ಯ ಒಂದೊಂದು ದಿಕ್ಕಿನಲ್ಲಿ ಸಾಗಿದ್ರೆ ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಒಂದಿಷ್ಟು ಆಗುವಂತ ಎಲ್ಲ ಸಾಧ್ಯತೆ ಇರುವುದು ಜನರಿಗೂ ಕೂಡ, ರಾಜ್ಯದ ಜನರಿಗೂ ಕೂಡ ಪರಿಣಾಮ ಬೀರುವಂತದ್ದು. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಮತ್ತೆ ರಾಜ್ಯ ಸರ್ಕಾರಗಳು ಕೂಡ ಸಮಯವನ್ನು ತೆಗೆದುಕೊಂಡು ಹತ್ರ ಸುಭದ್ರವಾಗಿ ಸಾಧ್ಯ. ರೂಪ.